ಆಗೈತಾ ನೋಡಿ. ನೋಡಿ ಬೆಳಗ್ಗೆ ಬೆಳಗ್ಗೆ ಏನು ಮಾಡ್ಕೊಂಡು ಬಂದಿದ್ದಾನೆ ಅಂತ. ಸ್ಟಿಚ್ ಹಾಕ್ಬಿಡಿ. ರಜಾ ಹೇಳು, ಬಾಯಿ ಮುಚ್ಕೊಂಡು 2 ದಿನ. ನಾಳೆ ಒಂದಿನ ರಜಾ ಹೇಳು, ಸಂಡೇ ಅಷ್ಟೊತ್ತು ಸರಿ ಹೋಗುತ್ತದು. ಆಗಲ್ಲ, ಡ್ರೈವರ್ ಮಾಡ್ತೀನಿ. ಹಾಯ್ ಗೈಸ್, ಇವಾಗ ಏನು ಅಂದರೆ ನಾನು ಮಾಡ್ಕೋರೋ ಗಾಯನ ನಾನೇ ಬಿಚ್ಚಿಸ್ಕೊತಾ ಇದ್ದೀನಿ. ಇವಾಗ ತಡೆಯೋಕ್ಕಾಯ್ತಿಲ್ಲ ನೋವು. ಏನ ಇದಕ್ಕೆ ಹೋಗ್ಬೇಕು, ಹಾಸ್ಪಿಟ್ಲಿಗೆ ಹೋಗ್ಬೇಕಾಗಿತ್ತು ಇವತ್ತಲ್ಲ. ನಾನೇ ಡಾಕ್ಟರ್ ಮನೇಲಿ ಇವಾಗ. ಡಾಕ್ಟರ್ ಅಲ್ಲ, ನನ್ನ ನರ್ಸು. So hi guys, welcome back to our YouTube channel. ಬನ್ನಿ ಗೈಸ್, ಒಂದು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಅಂತೆ ನೋಡ್ತೈತೆ. ಕಟ್ ಮಾಡಿಬಿಡ್ಲಾ ಇದು? ಇಲ್ಲ, ಇಳಿತೀನಿ. ಸೊ ಗೈಸ್ ಆಮೇಲೆ ಅನ್ಬಾಕ್ಸ್ ಮಾಡ್ಕೊಂತೀನಿ. ಏನು ಮಾಡೋದು, ಸೆಲ್ಫ್ ಅನ್ಬಾಕ್ಸ್. ಹಲೋ, ಏನು ಟೇಪ್ ಕಟ್ ಮಾಡ್ತಾ ಇದ್ದೆ ಪಾಪ ಅನ್ನಕ್ಕೆ? ನಮ್ಮ ಸ್ಟಿಚ್ ಹಾಕಿರೋದು ಸುಮ್ಮನೆ ಬಿಚ್ಚೋದು. ದಾರನೇ ನಾನು ಕಟ್ ಮಾಡ್ತೀನಿ, ಅದನ್ನು ಕಟ್ ಮಾಡಲ್ಲ, ಹೇಳು ಮಾಡ್ತೀನಿ. ಏಯ್ ನಿಧಾನ. So guys, here comes the hard part. ಬಡ್ಕೋತಾನೆ ಗೈಸ್, ಎಲ್ಲರೂ ಪ್ಲೀಸ್ ವಾಲ್ಯೂಮ್ ಕಮ್ಮಿ ಮಾಡ್ಕೊಂಡ್ಬಿಡಿ. ಆಯ್ತಾ ಹೇಳಿ, ಬಂತ? ಅದನ್ನೇ ಎತ್ತು. ಇದು ಅಂಟ್ಕೊಂಡಿರುತ್ತದು. ಹಾ, ಅಂಟ್ಕೊಂಡು ಇರಿ. ಯಾರು ಗೈಸ್ ಬಿದ್ಬಾ ಅಂದಿದ್ದೀವಿ ನಿಮಗೆ? ನೋಡ್ತಿತ್ತು ಅದು, ನಗಿಸ್ತೀಯಲ್ಲೋ. ಇದೆಲ್ಲ ನಿಧಾನ. ಒಂದು ನಿಮಿಷ ಎಲ್ಲ ಕಾಯಕ್ಕಾಗಲ್ಲ, ಲ್ಯಾಗ್ ಆಯ್ತದೆ. ನೋಡ್ತಿತ್ತು. ಇದಾಕು, ಬಿಚ್ಚಲಾ ಬೇಡ? ಬಿಚ್ಚು. ಇದಾಕ್ಬಿಟ್ಟು ನೋಡಿ, ಇದೆಲ್ಲ ಒಂಥರ ಆಗ್ಬಿಟ್ಟೈತೆ ನನಗೆ. ರ್ಯಾಷಸ್ ಆಗಿರೋದಕ್ಕೆ ಬ್ಯಾಂಡೇಜ್. ಊದೈತಾ ನೋಡಿ, ಇದೆಲ್ಲ ಊದೈತಿ. ಇಷ್ಟು ಊದೈತೆ, ಇಲ್ಲೆಲ್ಲ ಊದೈತೆ. ನೀನು ಇಷ್ಟು ದಪ್ಪ ಇದೆಯಾ ಅನ್ಕೋಬೇಡ, ನಿನ್ಗೆ ಇಷ್ಟು ದಪ್ಪ ಮಸಲ್ಸ್ ಇದೆ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡ. ಓ, ಮೆತ್ತಗೆ ಅಲ್ಲ, ಒಂದೇ ಸಲ ನಿಮ್ಗೆ ಎಳ್ಬಿಟ್ರೆ ಬ್ಯಾಕ್ ಸಿಗ್ತದೆ. ನಿನ್ಗೆ ಹೋಲಿಸ್ಕೊಂಡ್ರೆ ಹೆಣ್ಮಕ್ಳಿಗೆ ಪರವಾಗಿಲ್ಲ, ಹೆಣ್ಮಕ್ಳಿಗೆ ಪರವಾಗಿಲ್ಲ, ಒಂಚೂರು ಕೇರ್ ಮಾಡ್ತಾರೆ. ಚೂರು ಮಡ್ಚು. ಅಯ್ಯಪ್ಪ, ಯಾರು ಬಿದ್ದು ಬಂದಿದ್ದು? ಕಣ್ಣ ನೆತ್ತಿ ಮೇಲೆ ಓಡಾಡ್ತಾ ಬಂದ್ಬಿಡ್ತಾನೆ. ಗೈಸ್, ಇವಳು ಮನೇಲಿ ಅಡಿಗೆ ಮಾಡೋದಂದ್ರೆ ಬೆಳ್ಕಟ್ ಮಾಡ್ಕೊತಾ ಇರ್ತಾಳ. ಅಡಿಗೆ ಮನೇಲಿ ಅದೆಲ್ಲ ಕಾಮನ್. ರೋಡ್ ಅಂದ್ಮೇಲೆ ಅವೆಲ್ಲ ಕಾಮನ್, ಬೀಳ್ತಾ ಇರ್ತೀವಿ ಎಲ್ಲರೂ. ಮತ್ತೆ ನೋವಲ್ಲಿ ಇದೆಲ್ಲ ಕಾಮನ್. ಒಂದ್ ಕೆಲಸ ಮಾಡು. ಕೆಲಸ ಆಗಲ್ಲ, ಸುಸ್ತಾಗಿದೆ ಇವಾಗ. ಏನದು ಟಿಂಚರ್? ಅದು ಎತ್ಕೊಂಡು ಇಲ್ಲಿ ಬಿಡು, ಇಲ್ಲಿ ಓಪನ್ ಆಗುತ್ತೆ. ಚೂರು ಅದು ಮೆತ್ತೆಯಾಗಿ ಓಪನ್ ಆಗುತ್ತೆ, ಅದು ತೆಗಿಬೋದು. ಅಲ್ಲ, ನೋವು ಮಾಡದೆ ಇದ್ದಂಗೆ ದಯವಿಟ್ಟು ನನ್ನ ಬ್ಯಾಂಡೇಜ್ನ ರಿಮೂವ್ ಮಾಡಿ. ಹೆಂಗಲ್ ನೋಡ್ತಾ ಇದ್ದೀನಿ ಬೀಳ್ತದ ಅಂತ. ಸೊ ಗೈಸ್, ಇವನು ಹೆಂಗ್ ಬಿದ್ದ ಅಂತ ನಾನು ಇದು ಓಪನ್ ಮಾಡೋಷ್ಟು ಫಾಸ್ಟ್ ಆಗಿ ಹೇಳ್ತೇನೆ, ಕೇಳಿಸ್ಕೊಂಡು. ಎಂದಿನಂತೆ ಗುರುವಾರ ನಾನು ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ, ಬೆಳಗ್ಗೆ ಅವತ್ತು 2 ದುರ್ಘಟನೆ ನಡೀತು. ಒಂದು ಬಿದ್ದ, ಇನ್ನೊಂದು ಬಿದ್ದ. ಎಲ್ಲ ಒಂದು ನಾನು ಬಿದ್ದೆ, ಇನ್ನೊಂದು ಸ್ಟಿಚ್ ಹಾಕಿಸ್ಕೊಂಡೆ. 2 ಕರಳ ಏನದು, 2 ಕರಳ ಘಟನೆ. ಸೊ ಗೈಸ್, ಏನು ಅಂದರೆ ಬೆಳಗ್ಗೆ ಮಾಮೂಲಿಯಾಗಿ ಗುರುವಾರ ಎದ್ದು ನಾನು ಡ್ಯೂಟಿಗೆ ಹೋದೆ. ಬೆಳಗ್ಗೆ ಡ್ಯೂಟಿ ಮುಗಿಸ್ದೆ.
ಯಾವ ಕಡೆ ಇದ್ದಿದ್ದು ಅಂತ ನನಗಂತೂ ಗೊತ್ತಿಲ್ಲ. ರೈಟ್ ಗೈಸ್ ಸೈಡ್ ಏನ್ ಗೊತ್ತಾ, ಬೆಳಗ್ಗೆ ಎದ್ದ ತಕ್ಷಣ ನನ್ನ ಮುಖ ನೋಡು ಅಂತ ಹೇಳ್ತೀನಿ, ಕೇಳೋದೇ ಇಲ್ಲ. ಸೊ ಗೈಸ್ ಇನ್ಮೇಲೆ ನಾನು ನೋಡ್ತೀನಿ. ಆಯ್ತು ಅದೇನಾಗಿದೆ ನೋಡ್ತೀನಿ ಆಯ್ತಾ. ನೋಡ್ಕೊ ಎದ್ದಿ ಹೋಗಿ ಬೆಳಗ್ಗೆ ಟ್ರಿಪ್ ಮಾಡಿ ಅಯ್ಯಪ್ಪ ಅಮ್ಮ ಅಲ್ಲಿ ದಾರ ಆಯ್ತು. ಏನ್ ತರ ಆಯ್ತು, ಸ್ಟಿಚ್ ಹಾಕಿರೋದು ಸ್ಟಿಚ್ ಹತ್ರ ಬಿಸ್ತಾ ಇಲ್ಲ, ಅಲ್ಲಿ ಸುಮ್ ಕೂತ್ಕೋ. ಮತ್ತೇನೈತೆ ಅಲ್ಲೊಂದು ಕೈ ಆಯ್ತಾ. ಅಯ್ಯವ ಅವಳ ಹತ್ರ ಹೋಗ್ಬಿಟ್ಟು ಹಿಂಗೆ ಎಳಸ್ಕೊ ಬಂದಿದ್ದಲ್ಲ ಆ ಗಾಯ ಅದು. ಆಗಿರೋ ಒಂದ್ ಗಾಯದ ಪಕ್ಕ ನರ್ಸ್ ಹತ್ರ ಹೋಗಿ ಇನ್ನೊಂದ್ ಗಾಯ ಮಾಡಿಸ್ಕೊ ಬಂದು ಅದೇನ್ ಮಾಡ್ತಿದ್ದ. ಗುರುವಾರ ಬೆಳಗ್ಗೆ ಎಲ್ಲ ಮುಗಿಸಿ ಗೈಸ್ ನಮ್ಮ ಅಕ್ಕನ ಮಗಳನ್ನ ಓಲಿ ಏಂಜಲ್ಸ್ಗೆ ಬಿಡಕ್ ಹೋದೆ. ನೈಟ್ ಅವತ್ತು ರಾತ್ರಿ ಮಳೆ ಬಂದಿತ್ತಲ್ಲ, ಮಧ್ಯರಾತ್ರಿ ಮಳೆ ಬಂದಿತ್ತು. ಮಧ್ಯರಾತ್ರಿ ಮಳೆ ಬಂದಿತ್ತಂತೆ ನನಗೂ ಗೊತ್ತಿಲ್ಲ. ಬೆಳಗ್ಗೆ ಒಂಚೂರು ತುಂತುರು ಹನಿ ಹೊಡಿತಾ ಇತ್ತು. ನಾನು ಡೈಲಿ ಹೋಯ್ತಿರ್ಲಿಲ್ಲ ಅವಳು ಬಿಡಕ್ಕೆ. ಒಂದು ಟ್ರಿಪ್ಗೆ ದುಡ್ಡು ಕೊಡೋದ ಅಂತ ಹೋದೆ. ಇನ್ನೇನು 2 ಸ್ಟೆಪ್ ಇತ್ತು. ಫಸ್ಟ್ ಟ್ರಿಪ್ ಹೋಗ್ತಿದ್ದೆ. ಫಸ್ಟ್ ಟ್ರಿಪ್ ಹೋಯ್ತವಳೆ. ಇನ್ನೇನು 2 ಸ್ಟೆಪ್ ಇತ್ತು, ಹಿಂಗೆ ಇಳಿಬೇಕಾಯ್ತು, ಸ್ಲಿಪ್ ಆಯ್ತು ಗೈಸ್. ಹಿಂಗೆ ಬಿದ್ದೆ, ಹಿಂಗೆ ಕೊಟ್ಟಿದ್ದೀನಿ ಮೆಟ್ಲಿಗೆ ಹಾಕಿರತ್ತಾನೆ. ಮೆಟ್ಲಿಗೆ ಅವ್ರಿಗೆ ಹೇಳಿದ್ದೀನಿ ಗೈಸ್, ಅವ್ರ ಏನೋ ಪ್ಲಾಸ್ಟರಿಂಗ್ ಮಾಡಿ ಅಂತ ಹೇಳಿದ್ದೀನಿ. ಹಿಂಗೆ ಕೊಟ್ಟಿದ್ದೀನಿ ಗೈಸ್. ಹಿಂಗೆ ಹೋಗಿ ಕರೆಕ್ಟಾಗಿ ಮೂಳೆ ಐತಲ್ಲ ಇದು, ಇಲ್ಲಿಗೆ ಹೊಡೆದಿದೆ. ನನ್ನ ಹಾಕಿದ್ದು ಒಂದು ಕ್ಲಿಪ್ ಹಾಕ್ತೀನಿ. ಅಯ್ಯೋ ಬಿದ್ದಿದ್ದಲ್ಲ ನಾನು ಹಾಕಿದ್ದು ಡ್ರೆಸ್ ಒಂದು ಕ್ಲಿಪ್ ಹಾಕ್ತೀನಿ. ಬಿದ್ದಿದ್ದು ಒಂದು ಯಾವ್ದು ಡ್ರೆಸ್ ಅಂತ. ಆ ಪುಲ್ಲವರ್ ಇಷ್ಟಪ್ಪ ಐತೆ. ಹಿಂಗೆ ಬಿದ್ದು ಹಿಂಗೆ ನೋಡ್ತೀನಿ, ಆ ಪುಲ್ಲವರ್ ಇನ್ನೂ ಮರ್ಚಿಲ್ಲ. ಹಿಂಗೆ ನೋಡ್ತೀನಿ, ಆಗ್ಲಿ ಇಲ್ಲಿಂದ ತೊಡುತ್ತೈತೆ, ಫಿಲ್ಟರ್ ಆಗಿರತ್ತ. ಹಿಂಗ ಅನ್ಬಿಟ್ಟು ಹಿಂಗೆ ಪರಿಶುದ್ಧವಾದ ರಕ್ತ ಅದು, ಕುಡಿಬೇಕು ತಾನೆ. ಕುಡಿತೀನಿ, ಬಾಟ್ಲಿಗೆ ತುಂಬಿಸ್ತೀನಿ. ಹಂಗೆ ತೊಡುತ್ತೈತೆ. ಒಂದ್ ನಿಮಿಷ ಬಾಯಿ ಮುಚ್ಕೊಂಡಿರು, ಮರ್ಚಿದೆ ಸ್ವಲ್ಪ ಹಿಂಗಂದೆ ರಕ್ತ ಬಂದಿತ್ತು ಗೈಸ್. ಅದಾದ್ಮೇಲೆ ಬರ್ತಿತ್ತು ಗೈಸ್. ಅದಾದ್ಮೇಲೆ ಪುಲ್ಲೋರ್ನ ಹಿಂಗ್ ಮಡ್ಸ್ಬಿಟ್ಟು ಸುಮ್ನೆ ಹಿಂಗ್ ಅಂತೀನಿ, ಮೂಳೆನೇ ಆಚೆ ಬಂದ್ಬಿಟ್ಟೈತೆ ವೈಟ್. ಸರಿ ಅಂದ್ಬಿಟ್ಟು ಅದೇ ನೀನ್ ತಿಂತಿಯಲ್ಲ ಕರುಬ್ ಅಂತ ತಿಂತೀಯ. ಮೂಳೆ ಡಾಕ್ಟರ್ ಅವರು ಹಂಗಿತ್ತು ಗೈಸ್. ಅದಕ್ಕೆ ಏನ್ ಮಾಡಿದೆ ಅಂದ್ರೆ ಡೈರೆಕ್ಟ್ ಶರಾವತಿಗೆ ಹೋದೆ. ಶರಾವತಿ ಇಲ್ಲ, ಡೈರೆಕ್ಟ್ ಮನೆಗೆ ಬಂದೆ. ನಾನು ಮನೆಗೆ ಬಂದು ಬಂಗುನ ಕರ್ಕೊಂಡು ಹಾಸ್ಪಿಟ್ಲ್ ಹತ್ರ ಹೋದ್ರೆ ಡಾಕ್ಟ್ರು ನನ್ನೇ ಈಚೆ ಕಳ್ಸ್ಬಿಟ್ರು. ಡಾಕ್ಟ್ರು ಕ್ಲೀನಾಗಿ ಹೇಳಿದ್ರು ಗೈಸ್, ಬೇಡ ರೆಡಿ ಆಗುತ್ತೆ ಹೋಗ್ರಿ ಆಚೆ ಅಂತ. ಸ್ಟಿಚ್ ಹಾಕ್ತೀನಿ ಮೂಳೆ ಈಚೆ ಬಂದೈತಲ್ಲಿ, ರೆಡಿ ಆಯ್ತು ಅಂತ. ಅಯ್ಯೋ ಬರ್ತಾ ಇದೆ ಅದು. ಈ ಕಡೆಯಿಂದ ಹಾಕೋಮು, ಯಾವ ಕಡೆಯಿಂದ? ಈ ಕಡೆಯಿಂದ ಹಾಕೋ. ಅಪ್ಪ ಕೆಲ್ಸಕ್ಕೆ ಹೋಗಿದ್ದಾರೆ. ಹಾಡೇಳು ಒಂದು, ಅಪ್ಪ ಐ ಲವ್ ಯು ಅಪ್ಪ. ನಾಲ್ಕು ಪ್ರೇಮ. ಉರಿತೈತೆ ನಿಜಕ್ಕೂ ಉರಿತೈತೆ. ಉರ್ಬು ಅಲ್ಲ, ಉರ್ಬು ಬೇಡ ಉರ್ಬು. ನಾನು ಹಂಗೆ ಯಾರನ್ನ ಹೊಡ್ಸಬೇಕು. ಇಲ್ಲಿ ಉರ್ಬು ಧೂಳು ಹೊಡಿತಾ ಇದೆಯಾ ನೀನು? ಅಲ್ಲ ಹಿಂಗೆಂಗೋ ಮಾಡ್ದಲ್ಲ ಹಂಗೆ ಮಾಡಿ ಹಿಂಗ ನಿಂದೆ ಕೂತ್ಕೊಳ್ಳೋಕೆ ಬಿಡಲ್ಲ ಗೈಸ್ ಇವಳು. ನಾನೆಲ್ಲ ಸುಮ್ಮನೆ ಒಂದು ಡಾಕ್ಟ್ರು ಬಂದು ಹಿಂಗೆ ಆಯಿಲ್ಮೆಂಟ್ ಹಾಕಿ ಇದು ಹೇಳ್ತಾ ಇದ್ದೀನಿ. ನೀನ್ ಹೇಳು, ನನಗೆ ಅಲ್ಲಿ ತಗ್ಯಕ್ಕೆ ಡಿಸ್ಟರ್ಬ್ ಮಾಡ್ಬೇಡ. ಗೈಸ್ ಹಿಂಗೆ ಆಯಿಲ್ಮೆಂಟ್ ಹಾಕಿ ಆಸೆ ಕಳಿಸ್ತಾರೆ ಅಂದ್ರೆ, ಇಲ್ಲ ಸರ್ ಐ ಆಮ್ ಸಾರಿ ಅಂದ್ರು. ಏನಾಯ್ತು ಸರ್ ಅಂದೆ. ಹಿಂಗೆ ಮಾಂಸ ಎಳ್ಬಿಟ್ಟು ತೋರಿಸ್ತವ್ರೆ. ಮಾಂಸ ಎಲ್ಲ ಈಚೆ ತಗ್ಬಿಟ್ಟೆಲ್ಲ ತೋರಿಸ್ತವ್ರೆ. ನೀವು ದಯವಿಟ್ಟು ಸ್ಟಿಚ್ ಹಾಕ್ಸ್ಲೇಬೇಕು ಅಂದ್ರು. ಹಾಕ್ಸಿದ್ವಿ ಗೈಸ್ ಅವತ್ತು ಬೆಳಗ್ಗೆನೆ. ನನ್ನ ಮಕ್ಕ ನೋಡ್ಕೊಂಡಿದ್ರೆ ಎಷ್ಟೆಲ್ಲ ಆಯ್ತಾನೆ. ಎಷ್ಟು ಖರ್ಚಾಗಿದೆ ಅಂದರೆ 2,000-3,000 2,500-3,000 ಖರ್ಚಾಯ್ತು ಗೈಸ್ ಬೆಳಗ್ಗೆನೆ. ಖರ್ಚಾಗಿದೆ ಅಂತ ತೊಂದರೆ ಇಲ್ಲ, ಒಟ್ಟಿನ ನನ್ನ ಮೂಳೆ ಏನಾಗಿಲ್ಲ, ಅದೇ ಖುಷಿ. ಎಲ್ಲ ಅದನ್ನೇ ಅಂತವ್ರೆ, ಬಿದ್ದಿರೋ ಫೋರ್ಸಲ್ಲಿ ಮೂಳೆಗೆ ಏನಾಗಿಲ್ಲ. ಬತ್ತಾಳ್ವೇನೋ ಡಾಕ್ಟ್ರು ಕರ್ಸೋದಾ? ಇರು ಒಂದು ನಿಮಿಷ ನಾನು ಹಿಡಿತೀನಿ, ಮೆತ್ತಗೆ ತೆಗಿತೀನಿ. ಒಂದೇ ಒಂದು ಕಡೆ ಜಾಯಿನ್ ಇರು ಉನಿಲಿರು. ಗೈಸ್ ಏನು ಗೊತ್ತಾ, ಇವಳು ಒಂದು ಪಾತ್ರೆ ತೊಳಿಬೇಕಾದ್ರೆ ಉನಿಲಿ ಅಂತ ನೀರು ಬಿಡ್ತಾಳೆ ನನ್ನ ಚರ್ಮ.
ಇದ್ ಮಾಡ್ತಾ ಇರ್ಬೋದು ಅವ್ರು. ಗಗನಗೆ ನಾನು ಮಾತು ಕೊಟ್ಟಿದ್ದೆ ಹ್ಮ್ ಏನಂತ, ಅವಳು ಅತ್ತೆ ಅಣ್ಣಂದು ಕೈ ಮುರಿದಿ ಪ್ಲೀಸ್ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ. ಗಗನ ದಿಸ್ ಇಸ್ ಫೈ ಅಣ್ಣನ ಕೈ ಮುರಿದೀನಿ ಬಂದ್ಬಿಟ್ಟು ರೆಡಿ ಮಾಡ್ಬಿಡು. ತರ ಕೆಡ್ಸ್ಕೊಬಿಡೋಕೆ ನಾ ಬೋನ್ಗಿನ್ ಆಗಿಲ್ಲ. ಬೋನೆ ನಿನಗೆ ಬೋನೇ ಬೇಕಂದ್ರೆ ಹೇಳು, ಬೋನ್ ಮುರಿದಾಕ್ತೀನಿ. ಬಂತ ಅಪ್ಪ ಫೈನಲ್ ಗೈಸ್ ಬಂತು ನೋಡಿ, ಹಿಂಗಾಗಿದೆ. ಹಂಗಾಗಿದೆ ಸಿಕ್ಕಾಬಿಟ್ಟೈತಾ ಅಂದ್ರೆ ಚರ್ಮ ಹೆಂಗಾಗೈತಾ? ಹಂಗಾದ್ರೆ ವಾಸ ಐತೆ ಅಂತ ನೋಡೋದಕ್ಕೆ ಎಷ್ಟು ಚಿಕ್ಕ ಗಾಯ ಆಗ್ಬಿಟ್ಟೈತಲ್ಲೋ ಇದು, ಇಷ್ಟೆಲ್ಲ ಆಗಿತ್ತು. ಇವರು ಕರೆಕ್ಟಾಗಿ ಹೇಳಿದ್ರು, ಅದರಿಂದ ಅದು ಯಾವಾಗ ಏಟ್ ಆಯ್ತದೆ ಅದ್ರದ್ದು ಯೂಸ್ ವ್ಯಾಲ್ಯೂ ಯಾವಾಗ ಅಂತ ಯಾವಾಗ ಏನನ್ನಾದ್ರೂ ಕಳ್ಕೊಂಡ್ರೆ ಅದ್ರ ವ್ಯಾಲ್ಯೂ ಗೊತ್ತಾಗುತ್ತೆ ಅಂತ. ಇವಾಗ ಗೊತ್ತಾಯ್ತಾ ನನ್ನ ವ್ಯಾಲ್ಯೂ ನಿಂಗೆ? ನನ್ಗೆ ರೈಟ್ ಹ್ಯಾಂಡ್ ವ್ಯಾಲ್ಯೂ ಗೊತ್ತಾಗಿರೋದು ಈಗ. ನಿನ್ ರೈಟ್ ಹ್ಯಾಂಡೇ ನಾನು, ನಿನ್ ರೈಟ್ ಹ್ಯಾಂಡ್ ನಾನು, ನಿನ್ ಲೆಫ್ಟ್ ಹ್ಯಾಂಡ್ ನಾನು, ನಿನ್ ರೈಟ್ ಕಣ್ ನಾನು, ನಿನ್ ಲೆಫ್ಟ್ ಕಣ್ ನಿನ್ನ ಹಾರ್ಟೇ ಬೇಬಿ, ನಿನ್ ಹಾರ್ಟೇ ನಾನು. ಹೌದು ಗೈಸ್, ಇಲ್ಲ ಅನ್ಬೇಕಿತ್ತು ಗೈಸ್, ಹಾರ್ಟ್ ನಿಲ್ಸ್ಬಿಡ್ತೀನಿ. ನೋಡಿ ಬ್ಲಡ್ ಧಾರಾಕಾರವಾಗಿ ಕಾವೇರಿ ವಾಟರ್ ಅರ್ಧಂಗೆ ಹರಿದಿತ್ತು. ನನಗೆ ಅದು ಯೋಚನೆ ಬಂದ್ಬಿಡ್ತು, ಏನು ಗೊತ್ತಾ ನನ್ನ ಬಾಡಿ ಇಷ್ಟ ಐತೆ, ಇಷ್ಟೊಂದು ಬ್ಲಡ್ ಐತಾ ಅಂತ. ನಾನು ರಕ್ತ ಕುಡಿತಲ್ಲ ದಿನ, ಅದಕ್ಕೆ ಜಾಸ್ತಿ ಆಯ್ತು. ಕಮ್ಮಿ ಮಾಡ್ಕೊತೀನಿ. ಸರಿ ಏನ್ ಮಾಡ್ಬಿಡೋಣ? ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ದಯವಿಟ್ಟು ಎಲ್ಲ ವಿಡಿಯೋನ ಹಿಂಗೆ ನೋಡಿ ಸಹಕರಿಸಿ. ಇದೇ ತರ ನಮ್ ವಿಡಿಯೋ ಮಾಡಕ್ಕೆ ಒಂಚೂರು ನಮ್ಗೂ ಪ್ರೋತ್ಸಾಹ ಕೊಡಿ, ಮೋಟಿವೇಶನ್ ಅಂತಾರೆ, ಅದು ನಮ್ಗೆ ಬೇಕು. ಎಲ್ಲರೂ ಗೈಸ್, ಇದಾಗಿತ್ತು ಇವತ್ತಿನ ವಿಡಿಯೋ. ಮಾಡ್ತೀವಿ ಇದೇ ತರ ವಿಡಿಯೋಸ್ಗಾಗಿ ನೀವೇನ್ ಮಾಡ್ಬೇಕು ಅಂದ್ರೆ ನಮ್ಮ ಚಾನೆಲ್ನ ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಎಲ್ಲರೂ ವಿಡಿಯೋ ನೋಡ್ತಾ ಇದ್ದೀರಾ, ಲೈಕ್ ಮಾಡ್ತಾ ಇಲ್ಲ, ದಯವಿಟ್ಟು ಅದೊಂದು ಲೈಕ್ ಒತ್ತಿ. ಹಿಂಗಿರುತ್ತೆ ಹಿಂಗೆ ಅದನ್ನ ಒತ್ತಿ, ಹಿಂಗಿರೋದೆಲ್ಲ ಒತ್ಬಿಟ್ಟಿದ್ರೆ ನನಗೆ ಇಷ್ಟ ಆಗಿಲ್ಲ ಅಂದ್ರೆ ಇದನ್ನು ಒತ್ತಿ, ಒತ್ತಿ ತೊಂದರೆ ಇಲ್ಲ. ನಾವು ಆದಷ್ಟು ಟ್ರೈ ಮಾಡ್ತಾ ಇದೀವಿ. ಸರಿ ಗೈಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಇದನ್ನ ಒತ್ತಿ, ಆಮೇಲೆ ಇದನ್ನ ಬರೀರಿ. ಇಷ್ಟ ಆಗಿದ್ರೆ ಲೈಕ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಅದಾದ್ಮೇಲೆ ಬೆಲ್ ಐಕಾನ್ ಆನ್ ಮಾಡೋದು ಮರಿಬೇಡಿ. ನಮ್ದು ಯಾವುದೇ ವಿಡಿಯೋಸ್ ಬಂದರೂ ಅಪ್ಲೋಡ್ ಆಗ್ತಾಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ, ನೀವು ನೋಡ್ಬೋದು. ಏನಾರು ಇದ್ರೆ ಕಮೆಂಟ್ ಮಾಡಿ ಗೈಸ್. ಓಕೆ, ಥ್ಯಾಂಕ್ ಯು ಸೋ ಮಚ್, ಬಾಯ್. ಗೈಸ್ ಬ್ಯಾಂಡೇಜ್ ಹಾಕು ಅಂತ ಯಾರು ಹಿಂಗೆ ಮಲ್ಕೊಂತಾರೆ? ಬ್ಯಾಂಡೇಜ್ ಹಾಕ್ಬೇಕಂತೆ, ಹಿಂಗೆ ಮಲ್ಕೊಂಡಿದ್ದಾನೆ. ಅಲ್ಲ ನಿನಗೆ ಈಸಿ ಆಗಿದೆ.